ಒಂದು ಗ್ರಾಮದಲ್ಲಿ ಕಿಸಾಗೋತಮಿ ಎಂಬ ಮಹಿಳೆ ತನ್ನ ಏಕೈಕ ಮಗನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಒಂದು ದಿನ ಆ ಮಗು ಅಕಸ್ಮಾತ್ ಸತ್ತಿತು. ದುಃಖದಿಂದ ಕಂಗೆಟ್ಟ ಕಿಸಾಗೋತಮಿ ಮಗುವನ್ನು ಕೈಯಲ್ಲಿ ಹಿಡಿದು ಗ್ರಾಮದಲ್ಲೆಲ್ಲಾ ಓಡಾಡುತ್ತಾ, ಯಾರಾದರೂ ನನ್ನ ಮಗುವನ್ನು ಬದುಕಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಿದ್ದರು. ಜನರು ಅವಳನ್ನು ಬುದ್ಧರ ಬಳಿಗೆ ಕಳುಹಿಸಿದರು. ಬುದ್ಧರು ಶಾಂತವಾಗಿ ಹೇಳಿದರು, ನೀನು ಒಂದು ಮನೆಗೆ ಹೋಗಿ ಸಾಸಿವೆ ಬೀಜ ತಂದುಕೊಡು, ಆದರೆ ಆ ಮನೆಯಲ್ಲಿ ಎಂದಿಗೂ ಯಾರೂ ಸತ್ತಿರಬಾರದು. ಕಿಸಾಗೋತಮಿ ಮನೆಗೆ ಹೋದಳು. ಎಲ್ಲರೂ ಸಾಸಿವೆ ಬೀಜ ಕೊಡಲು ಸಿದ್ಧರಾಗಿದ್ದರು. ಆದರೆ ಪ್ರತಿಯೊಂದು ಮನೆಯಲ್ಲಿ ಯಾರಾದರೂ ಒಬ್ಬರು ಸತ್ತಿದ್ದರು. ನನ್ನ ತಂದೆ ಸತ್ತರು, ನನ್ನ ಅಜ್ಜಿ ಸತ್ತರು, ನನ್ನ ಮಗು ಸತ್ತಿತು ಎಂದು ಎಲ್ಲರೂ ಹೇಳಿದರು. ಅವಳಿಗೆ ಒಂದು ಸತ್ಯ ತಿಳಿಯಿತು, ಮರಣ ಎಲ್ಲರಿಗೂ ಸಾಮಾನ್ಯ. ಅವಳು ತನ್ನ ದುಃಖವನ್ನು ಒಪ್ಪಿಕೊಂಡು ಬುದ್ಧರ ಬಳಿಗೆ ಮರಳಿದಳು. ಬುದ್ಧರು ಅವಳೊಳಗೆ ಜೀವನದ ನಿಜಸ್ವರೂಪವನ್ನು ತಿಳಿಸಿದರು. ಕಥೆಯ ಪಾಠ: ಜೀವನದಲ್ಲಿ ಜನನ ಮತ್ತು ಮರಣ ಸಹಜ. ದುಃಖವನ್ನು ಅರಿತುಕೊಂಡಾಗ ಮನಸ್ಸಿಗೆ ಶಾಂತಿ ಬರುತ್ತದೆ. ನಮ್ಮ ನೋವು ಮಾತ್ರ ದೊಡ್ಡದು ಅಲ್ಲ, ಎಲ್ಲರೂ ಜೀವನದ ಸವಾಲುಗಳನ್ನು ಎದುರಿಸುತ್ತಾರೆ.